ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ಮನೆ ದೇವ್ರದ್ದು ಪರ ಇತ್ತು, ತೈಲರಮ್ಮಂಗೆ ಅಂತ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ. ಗಾಯ್ಸ್, ಇಲ್ಲಿ ಕೊಂಡಾಗುತ್ತೆ, ಮಾರ್ಚ್ ತಿಂಗಳಲ್ಲಿ ಹಬ್ಬ ಆಗುತ್ತೆ ಇಲ್ಲಿ. ಆ್ಯಂಡ್ ಇಲ್ಲೆಲ್ಲ ಊಟ ಕೊಡ್ತಾರೆ, ಅದು ಚೌಟ್ರಿ. ತೈಲೂರಮ್ಮ ಅಂತ ಇಲ್ಲೇ ನೆಡ್ಗಟ್ಟ ಹತ್ರ ಇರೋದು. ಒಳಗಡೆ ತೋರಿಸ್ತೀನಿ ಬನ್ನಿ. ನೋಡಿ, ನಮ್ಮ ಮನೆ ದೇವ್ರಿಗೆ ಫುಲ್ಲು ಹೋಳಿಗೆಯಲ್ಲಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿಲ್ಲ ದೇವರು ಅಂದರೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಗಾಯ್ಸ್, ಇವತ್ತು ನಮ್ಮ ದೇವ್ರಿಗೆ ಒಬ್ಬಟ್ಟಲ್ಲಿ ಅಲಂಕಾರ ಮಾಡಿದ್ದಾರೆ. ಆಷಾಢ ಶುಕ್ರವಾರ ಅಂತ. ಬನ್ನಿ, ನೆಕ್ಸ್ಟ್ ದಿವಸಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಲಾಸ್ಟ್ ಇಯರ್ ನನ್ನ ಬರ್ಡೇ ಇತ್ತು, ಇದಕ್ಕೊಂದು ವರ್ಷದಲ್ಲಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ವಿ. ಇವತ್ತು ನಮ್ಮ ಗೌಡ್ರು ಮಿಸ್ಸು. ನಾನು ಮತ್ತು ನಮ್ಮ ಅತ್ತೆ, ನಮ್ಮ ಮಾವ ಬಂದಿಲ್ಲ, ನಮ್ಮ ಅತ್ತೆ, ನಮ್ಮ ಅಮ್ಮ ಆ್ಯಂಡ್ ನನ್ನ ಕಸಿನ್ ಬ್ರೋ ರಾಜೀವ್ ಅಂತ ಬೆಸ್ಕಾಮಲ್ಲಿ ವರ್ಕ್ ಮಾಡ್ತಾನೆ ಇವನು, ಮತ್ತು ನಮ್ಮ ಅಪ್ಪ. ನಮ್ಮ ಗೌಡ್ರು ಮಿಸ್ ಇವತ್ತು. ನೋಡಿ, ನಮ್ಮ ಅತ್ತೆ ನಮ್ಮ ಅಮ್ಮ ಕೂತವ್ರಿಲ್ಲೇ. ಇವು ನನ್ನ ತಮ್ಮ, ನಮ್ಮಪ್ಪ ಎಲ್ಲೋ ಆ ಕಡೆಗೆ ಹೋಗಿದ್ದಾರೆ. ಗಾಯ್ಸ್, ಇಲ್ಲೊಂದು ಅಷ್ಟೊಂದು ರಶ್ ಇಲ್ಲ, ಯಾಕಂದರೆ ಪರ ಆಗ್ತಿರೋದು ಊರು ಒಳಗಡೆ ಅಲ್ವಾ. ಇದು ಊರಿಂದ ಆಚೆ ತೋಟದಲ್ಲಿರೋದು. ಅಲ್ಲಿ ಊರು ಒಳಗಡೆ ಮರಿಯೆಲ್ಲ ಹೊಡೆಯೋಕ್ಕಾಗಲ್ಲ, ಸೊ ಇಲ್ಲಿ ಹೊಡಿಬೋದು ಅಂತ ಇಲ್ಲಿ ಮಾಡಿದ್ದಾರೆ ಗದ್ದೆ ಹತ್ರ. ನಮ್ಮಪ್ಪ ಗಾಡಿಗೆ ಹೂವು ಮುಡಿಸ್ತಾವ್ರೆ ನೋಡಿ. ವಿಭೂತಿ ಪಟ್ಟಿ ಹೆಂಗೆ ಹೊಡೆದವ್ರಿಬ್ರು. ಬನ್ನಿ, ಮಂಚಮ್ಮ ದೇವಸ್ಥಾನ ಹತ್ರ ಹೋಗಿ ಸಿಗ್ತೀನಿ. ನನ್ನ ಗಾಡಿ. ಗಾಯ್ಸ್, ಇಲ್ಲಿಗೆ ಬಂದ್ವಿ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲೇ ಒಳ್ಮೆಟ್ಕೊಂಡು ಹೋಗೋದು. ಇಲ್ಲಿ ಕೆರೆಯಿಂದ ಮೀಸಲು ನೀರು ತೊಗೊಬಂದು ಇಲ್ಲಿ ಒಳ್ಮೆಟ್ಕೊಂಡು ಇಲ್ಲಿ ಮೆರವಣಿಗೆ ಆಗ್ತಾ ಇದೆ ನೋಡಿ. ಬನ್ನಿ, ನೆಕ್ಸ್ಟ್ ತೋರಿಸ್ತೀನಿ. ಮಂಚಮ್ಮ ಇಲ್ಲಿ ಯಾವಾಗಲೂ ಕಡೆ ಆಷಾಢದಲ್ಲಿ ಗ್ರ್ಯಾಂಡಾಗಿ ಪರ ಮಾಡ್ತಾರೆ. ಊರವರು ಮತ್ತು ಆ ದೇವರು ಹುಟ್ಟಲವರು ಎಲ್ಲರೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಇದು ಲಾಸ್ಟ್ ಇಯರು ನಾವು ಬಂದಿದ್ವಿ, ಗೌಡ್ರು ಇದ್ದರು. ಬಟ್ ಈ ಸಲ ಕೆಲಸ ಇತ್ತು ಅಂತ ಮಿಸ್ ಅದು. ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಆದ ರಶಲ್ಲಿ ಪೂಜೆ ಮಾಡಿಸ್ಕೊಂಡು ಮನೆ ದೇವರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ತುಂಬ ಚೆನ್ನಾಗಿತ್ತು. ಆ ಟಮಟೆ ಸೌಂಡ್ಗೆ ಕರ್ಗ ನೋಡೋದಕ್ಕೆ ಅಷ್ಟು ದೇವರೆಲ್ಲ ಮೈ ತುಂಬಿರುತ್ತಿದ್ದೆ ದೇವ್ರ ಹೊತ್ತವ್ರಿಗೆ. ಅದು ನೋಡೋಕ್ಕೆ ಒಂಥರ ಖುಷಿ ಗಾಯ್ಸ್. ಟಮಟೆ ಸೌಂಡ್ಗೆ ಆ ದೇವರು ನೋಡಿ. ಇದು ಒಳಗಡೆ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಕರ್ಗನ ಒಳಗಡೆ ತಂದಿರ್ತಾರೆ, ಮತ್ತು ಬಂದಿರೋರಿಗೆಲ್ಲ ಪೂಜೆ ಮಾಡಿಕೊಡ್ತಾರೆ. ಗಾಯ್ಸ್, ತುಂಬ ರಶ್ ಇದೆ. ಇವಾಗ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ. ಸಖತ್ ರಶ್ ಇತ್ತು, ಚೆನ್ನಾಗಿ ಮಾಡಿದ್ದಾರೆ. ಇದು ಒಳಗಡೆ ಇರೋದು ಒಟ್ಟಿಲಕ್ಕಮ್ಮ ಅಂತ. ಗಾಯ್ಸ್, ಇಲ್ಲಿ ಮಂಚಮ್ಮ ಟೆಂಪಲಲ್ಲಿ ಪೂಜೆ ದರ್ಶನ ಎಲ್ಲ ಆಯಿತು. ನೆಕ್ಸ್ಟು ಇಲ್ಲಿ ತೈಲೂರಮ್ಮಂಗೆ ಮತ್ತು ಸಿದ್ದರಾಮೇಶ್ವರನಿಗೆ ಪೂಜೆ ಮಾಡಿಸ್ಬೇಕು. ಎಲ್ಲ ದೇವರು ಒಟ್ಟಿಗೆ ಸೇರೈತೆ. ಬನ್ನಿ, ಪೂಜೆ ಮಾಡಿಸ್ಬೇಕಾದ್ರೆ ಸಿಗ್ತೀನಿ. ಇಲ್ಲಿ ಪೂಜೆ ಮಾಡಿಸ್ಬೇಕು ಗಾಯ್ಸ್. ಇಲ್ಲಿ ಊಟ ಕೊಡ್ತವ್ರು, ತೋರಿಸ್ತೀನಿ ಬನ್ನಿ. ಹಂಗೆ ಇದು ತೈಲೂರಮ್ಮನೇ. ಇಲ್ಲಿ ದೇವರು ಇಲ್ಲಿ ಊರ ಮಧ್ಯೆ ಇರೋದು ರಂಗದಲ್ಲಿ. ಅದು ತೈಲೂರಮ್ಮನೇ, ಅದು ಗದ್ದೆ ಹತ್ರ ಇರೋದು. ಬನ್ನಿ, ಪೂಜೆ ಮಾಡಿಸ್ಬೇಕಾದ್ರೆ ಸಿಗ್ತೀನಿ. ಇಲ್ಲೂ ಪೂಜೆ ಎಲ್ಲ ಆಯಿತು. ಸಿಕ್ಕಿಲ್ಲ, ಎಲ್ಲ ಊಟ ಮಾಡ್ತಾವ್ರಿಲ್ಲ ಗೈಸ್. ಅಡುಗೆನೂ ಅಷ್ಟೇ, ತುಂಬ ಜಾಸ್ತಿನೇ ಮಾಡಿಸಿದ್ದಾರೆ, ಜನ ಜಾಸ್ತಿ ಅಂತ. ನೋಡಿ ಎಷ್ಟು ಕಂಟಿ ಊರವರು ಮತ್ತು ದೇವ್ರ ಒಕ್ಲವರು
ಎಷ್ಟೊಂದು ಪಂಕ್ತಿ ಆಗಿದೆ, ಊಟ ಮಾಡ್ತಾ ಇದ್ದಾರೆ. ನಾವು ವೇಟಿಂಗಲ್ಲಿ ನಿಂತಿದ್ದೀವಿ, ಇವರು ಇಲ್ಲಿ ಕಾಯ್ತಾವ್ರೆ. ದೇವ್ರದ್ದು ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಮಂಚಮ್ಮನ ಗುಡಿಯೆಲ್ಲ ಬಂದಿದೆ. ನಾವು ಅಲ್ಲಿ ಗಂಡವ್ರಿಗೆ ಪೂಜೆ ಮಾಡಿಸ್ಬೇಕು. ಅಲ್ಲೇ ಒಳಗಡೆ ಎಲ್ಲ ದೇವರೆಲ್ಲ ಇರ್ತಾರೆ ನೋಡಿ. ಸಿದ್ದರಾಮೇಶ್ವರ ಮಲೆ ಮಹದೇಶ್ವರನು ಮಾಡ್ತೀವಿ, ಮರಬಿದ್ದೇವರು. ಇದು ನಮಗೆ ಮನೆ ದೇವರು ಸಿದ್ದರಾಮೇಶ್ವರ. ಹಾಗೆ ಲೈಟ್ ದೇವ್ರು ಏನಿದೆ, ಊರು ತುಂಬ ಎಲ್ಲ ಕಡೆ ಮನೆಯಲ್ಲೂ ಮೆರವಣಿಗೆ ಮಾಡ್ತಾರೆ. ನಾವು ಸಿದ್ದರಾಮೇಶ್ವರಂಗೂ ಪೂಜೆ ಮಾಡಿಸಾಯಿತು, ಎಲ್ಲ ದೇವ್ರಿಗೂ ಪೂಜೆ ಮಾಡಿಸಾಯಿತು, 3 ದೇವ್ರಿಗೂ. ಈಗ ನೆಕ್ಸ್ಟು ಒಳ್ಳೆ ಅವರೆಕಾಳು ಕೂಟು ಮುದ್ದೆ ಊಟ ಮಾಡೋಕ್ಕೆ ಹೋಗಬೇಕು. ಬನ್ನಿ ಗೈಸ್. ಅವರೆಕಾಳು ಕೂಟು ಮುದ್ದೆ ಊಟ ಅಂತೂ ಸಕ್ಕದಾಗಿತ್ತು. ನನಗಂತೂ ದೇವ್ರ ಪ್ರಸಾದ ಸಕ್ಕದ ಇಷ್ಟ. ಆದರೆ ನಮ್ಮ ಹೋದ್ರು ಮಾತ್ರ ಸ್ವಲ್ಪ ಮಿಸ್ ಆದರು. ಗೈಸ್ ನೆನ್ನೆ ತುಂಬ ಲೇಟ್ ಆಯಿತು ಬಂದಿದ್ದು. ಆ್ಯಂಡ್ ಮೋರೊಂದು ಸಕ್ಕತ್ ನಮಗೂ ನಿಂತು ತುಂಬ ಟಯರ್ಡ್ ಆಗಿತ್ತು. ಬಂದ ತಕ್ಷಣ ನಾವು ಊಟ ಮಾಡಿ ರೆಸ್ಟ್ ಮಾಡಿಬಿಟ್ವಿ. ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ವಿಡಿಯೋ ಎಂಡ್ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ನೀವು ಮರಿಬೇಡಿ. ನಾನು ನಿಮಗೆ ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.